ನಿಮಗೆ ಶಾಸಕ ಬಿಆರ್ ಪಾಟೀಲ್ ಫೋನ್ ಕರೆ ವೈರಲ್ ಆಗಿದ್ದು ನೆನಪಿದೆಯಾ? ಅವತ್ತು ಸಚಿವ ಜಮೀರ್ ಅಹಮದ್ ಖಾನ್ ಅವರ ಪಿಎ ಸರ್ಫರಾಜ್ ಖಾನ್ಗೆ ನೇರವಾಗಿಯೇ ಕರೆ ಮಾಡಿ ಭ್ರಷ್ಟಾಚಾರ ನಡೆಸುತ್ತಿರುವುದರ ಬಗ್ಗೆ ಕ್ಲಾಸ್ ತೆಗೆದುಕೊಂಡಿದ್ರು. ಅದು ಇಂದು ಲೋಕಾಯುಕ್ತ ದಾಳಿ ಮಾಡಿ 14 ಕೋಟಿ ರು ವಶಪಡಿಸಿಕೊಳ್ಳುವ ಮೂಲಕ ಸಾಬೀತಾಗಿದೆ. ರಾಜೀವ್ ಗಾಂಧಿ ವಸತಿ ಯೋಜನೆ ಇದು ಬಡವರ ಕನಸಿನ ಮನೆ. ಆದರೆ ಈ ಕನಸಿನ ಮನೆ ಮೇಲೆ ಕವಿದಿರೋದು ಭ್ರಷ್ಟಾಚಾರದ ಕಾರ್ಮೋಡ. ವಸತಿ ಇಲಾಖೆಯಲ್ಲಿ ಬಡವರಿಗೆ ಸಿಗಬೇಕಾದ ಕೋಟ್ಯಂತರ ರೂಪಾಯಿ ಅನುದಾನ ಸಚಿವ ಜಮೀರ್ ಅಹಮದ್ ಅವರ ಮ್ಯಾಜಿಕ್ ನಿಂದ ಮಾಯವಾಗ್ತಾ ಇದೆ. ರಾಜ್ಯದಲ್ಲಿ ಈ ಪರಿ ಲೂಟಿ ಅವ್ಯಾಹತವಾಗಿ ನಡೀತಾ ಇದೆ. ಆದ್ರೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೌನವಾಗಿದ್ದಾರೆ. ಯಾಕಂದ್ರೆ ಹರಿದು ಬರ್ತಿರೋದು ಬರೀ ಹಣ ಅಲ್ಲ, ಇದು ಅವರ ಕುರ್ಚಿ ಉಳಿಸಿಕೊಳ್ಳೋದಕ್ಕೆ ಬೇಕಾಗಿರುವ ಕಪ್ಪ. ಇದು ಬರೀ ರಾಜ್ಯದ ಕಥೆಯಲ್ಲ, ಅಸಲಿಯತ್ತು ಇರೋದೇ ಇಲ್ಲಿ. ಕೈಪಾಳೆಯಕ್ಕೆ ಕರ್ನಾಟಕವೇ ಈಗ ಪರ್ಸನಲ್ ಎಟಿಎಂ. ಇಲ್ಲಿ ಕಲೆಕ್ಷನ್ ಆಗೋ ಬಡವರ ಹಣ ಸೀದಾ ಫ್ಲೈಟ್ ಹತ್ತಿ ಲ್ಯಾಂಡ್ ಆಗೋದು ದೆಹಲಿಯ ಹೈಕಮಾಂಡ್ ಮುಂದೆ. ರಾಜ್ಯದ ಅಭಿವೃದ್ಧಿಗೆ ಚಿಪ್ಪು ಕೊಟ್ಟು ಕಾಂಗ್ರೆಸ್ ಹೈಕಮಾಂಡ್ಗೆ ಟಿಪ್ಸ್ ನೀಡ್ತಾ ಇದೆ ಸಿದ್ದರಾಮಯ್ಯ ಸರ್ಕಾರ. ಕನ್ನಡಿಗರ ತೆರಿಗೆ ಹಣ ಬಳಕೆಯಾಗ್ತಾ ಇರೋದು ರಸ್ತೆಗೂ ಅಲ್ಲ, ಕುಡಿಯುವ ನೀರಿಗೂ ಅಲ್ಲ, ಅದು ಬಳಕೆಯಾಗ್ತಾ ಇರೋದು ಗಾಂಧಿ ಕುಟುಂಬದ ಐಷಾರಾಮಿ ಜೀವನಕ್ಕೆ.